ನೋಡಿ, ಒಂದು ಕಾಲ ಇತ್ತು ಸಿಗರೇಟನ್ನು ಏನೋ ಒಂದು ಶೋಕಿಗೆ ಸೇದಕ್ಕೆ ಶುರು ಮಾಡಿ ಆಮೇಲೆ ಚಟ ಆಗ್ತಾಯಿತ್ತು. ಸಿಗರೇಟನ್ನು ಒಂದು ಶೋಕಿಗೆ ಸೇದಕ್ಕೆ ಶುರು ಮಾಡಿ ಏನೋ ಸ್ಟೈಲು, ಸಿನಿಮಾದಲ್ಲಿ ಅವ್ರು ಹಂಗೆ ಮಾಡ್ತಾರೆ ಇವ್ರು ಹಂಗೆ ಮಾಡ್ತಾರೆ ಅಂತ ಅದನ್ನು ಮೊದಲಿಗೆ ಏನೋ ಶೋಕಿಗೆ ಶುರು ಮಾಡಿಕೊಂಡು ಚಟ ಆಗ್ತಾಯಿತ್ತು. ಹಾರುವ ವಿಮಾನದಲ್ಲೂ ಕೂಡ ಸ್ಮೋಕಿಂಗ್ ಝೋನ್ ಮಾಡಿದ್ದಾರೆ. ಕ್ಯಾನ್ಸರ್ ಜಾಗೃತಿಯಿಂದಾಗಿ ಹಲವರು ಸಿಗರೇಟ್ ಬಿಟ್ಟುಬಿಟ್ಟಿದ್ದಾರೆ. ಈಗ ಸಿಗರೇಟ್ ಹಾದಿಯಲ್ಲಿಯೇ ಮದ್ಯಪಾನ ಕೂಡ ಸಾಗ್ತಾ ಇದೆ. ಒಂದು ಕಡೆ ಸಿಗರೇಟ್ ಹಾದಿಯಲ್ಲಿ ಜನ ಅದನ್ನು ಬಿಡಕ್ಕೆ ಶುರು ಮಾಡಿದ್ದಾರಾ ಅಂತ ಒಳ್ಳೆ ಬೆಳವಣಿಗೆ ಇದು. ಪ್ರಪಂಚದಲ್ಲಿ ಮದ್ಯ ಮಾರಾಟ ಎಲ್ಲ ಬೆಂಗಳೂರಲ್ಲಿ ಕಡಿಮೆ ಆಗಿಬಿಟ್ಟಿದೆ, ಕರ್ನಾಟಕದಲ್ಲಿ ಕಡಿಮೆ ಆಗಿಬಿಟ್ಟಿದೆ, ಅಷ್ಟು ಸರ್ಕಾರ ಕ್ಲಾಸ್ ಆಯಿತು ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ. ಇಡೀ ಪ್ರಪಂಚದಲ್ಲಿಯೇ ಮದ್ಯ ಮಾರಾಟ ಗಣನೀಯವಾಗಿ ಕುಸಿತ ಕಂಡುಬಿಟ್ಟಿದೆ. 2025ರಲ್ಲಿ ಪ್ರಪಂಚದಾದ್ಯಂತ 1% ಇಳಿಕೆ ಆಗಿಬಿಟ್ಟಿದೆ ಮದ್ಯ ಮಾರಾಟ. ಏನು 1% ಮಹಾ ಬಿಡ್ರಿ, ಇಲ್ಲ, ಆ 1% ಕೂಡ ದೊಡ್ಡ ಮಟ್ಟದ್ದೇ. ಯಾವ ಇತಿಹಾಸದ ಯಾವ ಕಾಲಘಟ್ಟದಲ್ಲೂ ಇದು ಬಿದ್ದಿರಲಿಲ್ಲ. ಇದು ಏರ್ಕೊಂಡೇ ಹೋಗೋದು. ಈ ಕುಡುಕರ ಸಂಖ್ಯೆ, ಈ ಮದ್ಯ ವ್ಯಸನಿಗಳ ಸಂಖ್ಯೆ ಯಾವಾಗಲೂ ಜಾಸ್ತಿ ಆಗ್ತಾನೆ ಇತ್ತು. ಆದರೆ ಫಾರ್ ದ ಫಸ್ಟ್ ಟೈಮ್ 1% ಇಳಿಕೆ ಆಗಿರೋದು. ಇದು ಪ್ರಪಂಚದಾದ್ಯಂತ ವೈನ್ 2.5% ಅದರ ಬಳಕೆ ಇಳಿಕೆ ಆಗಿಬಿಟ್ಟಿದೆ. 1961 ಆದಮೇಲೆ ವೈನ್ ಮಾರಾಟ ಈ ರೀತಿ ಇಳಿಕೆ ಕಂಡಿರಲೇ ಇಲ್ಲ. ರಿಸಿಷನ್ ಕಾಣದಂಥ ಜಗತ್ತಿನ ಏಕೈಕ ಉದ್ಯೋಗ ಅಂದರೆ ಮದ್ಯದ್ದು. ಇದಕ್ಕೆ ಹಿಂಜರಿತ ಅನ್ನೋದೇ ಇಲ್ಲ. ಈ ಮದ್ಯದ ಉದ್ಯೋಗದಲ್ಲಿ, ಮದ್ಯದ ಉತ್ಪಾದನೆಯಲ್ಲಿ, ಅದರ ಬಳಕೆಯಲ್ಲಿ ಹಿಂಜರಿತ ಇಲ್ಲವೇ ಇಲ್ಲ ಇದರಲ್ಲಿ. ಅದು ಮದ್ಯದ ಕ್ಷೇತ್ರನೇ ಆಗಿದೆ. ವರದಿ ಪ್ರಕಾರ ಇದಕ್ಕೆ ಕಾರಣ ಜೆನ್ಝಿ, ಈ ತಲೆಮಾರೇ ಇದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಏನು ಕಥೆ ಇದು? ಜೆನ್ಝಿ ತಲೆಮಾರು ಹೆಚ್ಚಾಗಿ ಕುಡಿಯೋದಕ್ಕೆ ಹೋಗ್ತಾ ಇಲ್ಲ, ಇವರು ಡ್ರಿಂಕ್ಸ್ ಮಾಡ್ತಿಲ್ಲ ಅಂದರೆ ಡ್ರಿಂಕ್ಸೇ ಮಾಡ್ತಿಲ್ವ ಅವರು, ಹೇಗೆ, ಏನು ಕಥೆ ಅಂತ ನೋಡಿದ್ರೆ ಮಿಲೇನಿಯಲ್ಸ್ ಜೊತೆ ಜೆನ್ಝಿಯನ್ನು ತಾಳೆ ಹಾಕಲಾಗಿದೆ. ಮಿಲೇನಿಯಲ್ಸ್ ಇವ್ರ ಜೊತೆಗೆ ಜೆನ್ಝಿಯನ್ನು ತಾಳೆ ಹಾಕಿ ನೋಡಿದ್ದಾರೆ. ಈ ಮಿಲೇನಿಯಲ್ಸ್ಗಿಂತ 20% ಕಡಿಮೆ ಜೆನ್ಝಿ ಕುಡಿತಾ ಇದ್ದಾರೆ. ಜಾಗೃತಿ ಕಾರಣದಿಂದಾಗಿ ಜೆನ್ಝಿಗಳು ಕುಡಿತಾ ಇಲ್ಲ. ತುಂಬ ಅದ್ರ ಬಗ್ಗೆ ಅವೇರ್ನೆಸ್ ಇದೆಯಲ್ಲ, ಆ ಕಾರಣಕ್ಕೆ ಇವರು ಜಾಸ್ತಿ ಕುಡಿತಾ ಇಲ್ಲ ಅಂತ. WHO ಹೇಳಿಕೆ ಪ್ರಕಾರ ದೇಹದಲ್ಲಿ ಆಲ್ಕೋಹಾಲ್ ಇರಬಾರದು. ಕುಡಿಯೋ ಕಾರಣಕ್ಕಾಗಿ ಜೆನ್ಝಿಗಳು ಗುಂಪು ಸೇರ್ತಾ ಇಲ್ಲ. ಮಿಲೇನಿಯಲ್ಸ್ ಆರೋಗ್ಯದಿಂದ ಜೆನ್ಝಿಗಳು ಪಾಠ ಕಲಿತಿದ್ದಾರೆ. ಎಷ್ಟೊಂದು ಆರೋಗ್ಯವಾಗಿದ್ದಾರಲ್ಲಪ್ಪ ಅವರು ಅಂಥೇಳಿ ಅವರೊಂದು ಪಾಠ ಕಲಿತಾ ಇದ್ದಾರೆ. ಹ್ಯಾಂಗ್ ಓವರ್, ಕ್ಯಾಲರಿ ಬರ್ನ್, ಸ್ಪಿರಿಟ್ ಸೇರಿಸಿರದ ಪಾನೀಯ ಮೊದಲಾದ ಕಾರಣಗಳಿಂದ ಜೆನ್ಝಿ ತಲೆಮಾರು ಕುಡಿತಾ ಇಲ್ಲ ಅಂತ. ಇನ್ನೊಂದು ವರದಿ ಪ್ರಕಾರ ಸ್ನೇಹಿತರ ಜೊತೆನೇ ಸೇರಲ್ಲ ಇವರು ಅಂತ. ಇದು ಇನ್ನೊಂದು ಅಡ್ವರ್ಸ್ ರಿಪೋರ್ಟ್ ಇದು. ಅವ್ರು ಕುಡಿತಿಲ್ವಾ, ಅದು ಅದ್ಭುತ, ಒಳ್ಳೆ ಕೆಲಸ, ಅದು ಅಗ್ರಿ. ಇನ್ನೊಂದೇನು ಅಂದರೆ ಇವರು ಒಬ್ಬೊಬ್ಬರೇ ಇರ್ತಾರೆ, ಜೊತೆಗೆ ಸೇರೋದು ಜನನೇ ಸೇರಲ್ಲ ಇವರು. ಮನುಷ್ಯರನ್ನು ಮೊಬೈಲ್ಗಳು ರಿಪ್ಲೇಸ್ ಮಾಡಿಬಿಟ್ಟಿವೆ. ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ ಇವರು. ಯಾರೊಂದಿಗೂ ಮಾತಾಡಲ್ಲ, ಎಲ್ಲೂ ಆಚೆ ಹೋಗಲ್ಲ, ಆಟ ಆಡಲ್ಲ, ಒಂದು ಕಡೆ ಬೆರೆಯಲ್ಲ, ಸಮಾರಂಭಗಳಿಗೂ ಬರಲ್ಲ. ಅದೂ ಕೂಡ ಒಂದು ಕಾರಣ. ಪಾರ್ಟಿಗಳೇ ಆಗ್ತಾ ಇಲ್ಲ ಇಲ್ಲಿ ಅಂತ. 2003ಯಲ್ಲಿ ತಿಂಗಳಿಗೆ 30 ಗಂಟೆ ಸ್ನೇಹಿತರು ಒಂದಾಗ್ತಾ ಇದ್ರಂತೆ. ತಿಂಗಳಲ್ಲಿ 30 ಗಂಟೆಗಳ ಕಾಲ ಸ್ನೇಹಿತರು ಪರಸ್ಪರ ಮಾತುಕತೆಯಲ್ಲಿ ಇರ್ತಾಯಿದ್ರು ಅಂತ. 2020 ವರದಿ ಪ್ರಕಾರ ಸ್ನೇಹಕೂಟ 10 ಗಂಟೆಗೆ ಇಳಿದುಬಿಟ್ಟಿದೆ. ಮದ್ಯ ಕಂಪನಿಗಳು ಆಲ್ಕೋಹಾಲ್ ಫ್ರೀ ಬಿಯರ್ ತಯಾರಿಸ್ತಾ ಇದ್ದಾರೆ. ಆಲ್ಕೋಹಾಲ್ ಫ್ರೀ ಡ್ರಿಂಕ್ಸ್ ಮದ್ಯ ಪ್ರಪಂಚವನ್ನೇ ಆಳುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆಲ್ಕೋಹಾಲ್ ಇರಲ್ಲ ಅದರಲ್ಲಿ, ಬಿಯರ್ ಸಿಗುತ್ತೆ ನಿಮಗೆ, ಆಲ್ಕೋಹಾಲ್ ಮಿಕ್ಸ್ ಮಾಡಲ್ಲ. ಇದೇ ಇಡೀ ಮದ್ಯದ ಪ್ರಪಂಚವನ್ನು ಆಳುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ.